ಕರ್ನಾಟಕದಲ್ಲಿ ಯಾವ ರೀತಿಯ ಪ್ರೋತ್ಸಾಹದ ಕೊರತೆ ಇದೆ ಅಂದರೆ ಶಾಸ್ತ್ರೀಯ ಸಂಗೀತಗಳಿಗೆ? ಕರ್ನಾಟಕದಲ್ಲಿ ಪ್ರೋತ್ಸಾಹದ ಕೊರತೆ ಖಂಡಿತ ಇಲ್ಲ. ಇಲ್ವಾ? ಖಂಡಿತ ದೆರ್ ಇಸ್ ಅ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಬಡಿ. ನಮ್ಮ ಕರ್ನಾಟಕದಲ್ಲಿರೋ ಆರ್ಟಿಸ್ಟು, ಔಟ್ಸೈಡ್ ಆರ್ಟಿಸ್ಟ್ ಎಲ್ಲರೂ ನಾವು ಓಪನ್ ಆಗಿ ವೆಲ್ಕಮ್ ಮಾಡೋದು ಒಂದು ರಾಜ್ಯ ಅಂದರೆ ಕರ್ನಾಟಕ. ಇನ್ಸೈಡ್ ಟ್ಯಾಲೆಂಟ್, ಔಟ್ಸೈಡ್ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ದೇವ್ ಮೇಡ್ ದೇರ್ ಲೈವ್ಲಿಹುಡ್. ನಮಗೆ ತುಂಬ ಜನ ಪ್ರಖ್ಯಾತರಾಗಿರೋ ಸಂಗೀತ ವಿದ್ವಾಂಸರು ಇಲ್ಲಿಂದ ತುಂಬ ಫೇಮಸ್ ಆಗಿರೋ ನಮಗೆ ಗೊತ್ತು. ಕರ್ನಾಟಕದ ಒಂದೇ ಅಲ್ಲ, ಎಲ್ಲ ಸ್ಟೇಟ್ಸಲ್ಲೂ ಏನು ನಾನು ಇವಂದು ಕೇಳ್ಕೊಳ್ತಾ ಇರೋದಂದರೆ, ನಾವೊಂದು ಟ್ರೈನಿಂಗ್ ಸೆಂಟರುಗಳು ಓಪನ್ ಮಾಡಬೇಕು. ಟ್ರೈನಿಂಗ್ ಸೆಂಟರ್, ನೀವು ಟೀಚರ್ ಟ್ರೈನಿಂಗ್ ಹೆಂಗೆ ಮಾಡ್ತೀರೋ ಹಂಗೆ ಮ್ಯೂಸಿಷಿಯನ್ಸ್ಗೂ ಟ್ರೈನಿಂಗ್ ಸೆಂಟರ್. ಅದು ಖಂಡಿತ ಸರ್ಕಾರದಿಂದ ಒಂದು ನಮಗೆ ಸಪೋರ್ಟ್ ಬಂದರೆ ವಿ ಕ್ಯಾನ್ ರಿಯಲಿ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. ಇವಾಗ ನಾನು ಅವಾಗಿಂದ ಹೇಳಿದೆ, ಅವ್ರು ಮ್ಯೂಸಿಕ್ ಟೀಚರ್ಸ್ ಆಗ್ಬೋದು, ದೇ ಕ್ಯಾನ್ ಗೋ ಅಂಡ್ ಪರ್ಫಾರ್ಮ್ ಇನ್ ಈವೆಂಟ್ಸ್, ಹಾಡು ಹೇಳ್ಬೋದು. ಫಿಲಮ್ ಇಂಡಸ್ಟ್ರಿಲಿ ಕೆಲವ್ರು ಹಾಡು ಹೇಳ್ತಾರೆ, ಕೆಲವ್ರು ಗಿಗ್ಸಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಇದೆಲ್ಲದಕ್ಕೂ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದು ಹೆಂಗೆ, ನಾವು ಮ್ಯೂಸಿಷಿಯನ್ಸ್ ಜಾಸ್ತಿ ಬ್ರೂ ಮಾಡಿದಾಗ ಆ ಒಂದು ಸಪೋರ್ಟ್ ನಮಗೆ ಟ್ರೈನಿಂಗ್ ಸೆಂಟರ್, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಸೆಂಟರ್ಸ್ ಮಾಡೋದ್ರಿಂದ ಪ್ರತಿಯೊಂದು ಗೌರ್ಮೆಂಟು ನಮ್ಗೆ ಆ ಸಪೋರ್ಟ್ ಕೊಟ್ಟರೆ ಐ ಥಿಂಕ್ ಇಟ್ ಈಸ್ ವೆರಿ ಇಂಪ್ಯಾಕ್ಟ್ಫುಲ್.